ಹಾಗಾದರೆ ಮತ್ತೆ ಬೀದಿಗಿಳಿಯಲಿದ್ದಾರಾ ಸಾವಿರಾರು ವಿದ್ಯಾರ್ಥಿಗಳು? ನೇಮಕಾತಿಗಾಗಿ ವಿದ್ಯಾರ್ಥಿ ಸಂಘಟನೆ ರಣಕಹಳೆ ಮೊಳಗಿಸಿದೆ. ಫೆಬ್ರವರಿ 11ನೇ ತಾರೀಕು ಬೆಂಗಳೂರು ಚಲೋ ಕಾರ್ಯಕ್ರಮ. ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ಸ್ಟೂಡೆಂಟ್ಸ್ಗಳು ಕೇಂದ್ರ ಮತ್ತು ರಾಜ್ಯ ನೌಕರಿಗಾಗಿ ಪ್ರತಿಭಟನೆಗೆ ಸಜ್ಜಾಗಿದೆ. ಮತ್ತೆ ಬೀದಿಗಿಳಿಯಲಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳು. ನೇಮಕಾತಿಗಾಗಿ ವಿದ್ಯಾರ್ಥಿ ಸಂಘಟನೆ ರಣಕಹಳೆ. ಫೆಬ್ರವರಿ 11ಕ್ಕೆ ಬೆಂಗಳೂರು ಚಲೋ ಕಾರ್ಯಕ್ರಮ ಶುರುವಾಗುತ್ತೆ. ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ಸ್ಟೂಡೆಂಟ್ಸು ವಿದ್ಯಾರ್ಥಿಗಳು ಕೇಂದ್ರ ಮತ್ತು ರಾಜ್ಯ ನೌಕರಿಗಾಗಿ ಪ್ರತಿಭಟನೆಗೆ ಪ್ಲಾನ್ಗಳಾಗ್ತಾ ಇದೆ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ಬೃಹತ್ ಆಂದೋಲನ. ಉದ್ಯೋಗಾಕಾಂಕ್ಷಿಗಳಿಗೆ ಅವರ ಭವಿಷ್ಯಕ್ಕಾಗಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ಘರ್ಜಿಸಲಿರುವ ವಿದ್ಯಾರ್ಥಿಗಳು. ಉಚ್ಚ ನ್ಯಾಯಾಲಯದ ಆದೇಶ ಪಾಲನೆಗೆ ಆಗ್ರಹ. ನ್ಯಾಯಾಲಯದ ಆದೇಶವಿದ್ದರೂ ಮೀನಾಮೇಷ ವ್ಯಾಖ್ಯೆ. ಪಿಎಸ್ಐ ಸಿವಿಲ್ 600 ಆರ್ಥಿಕ ಅನುಮೋದನೆ ದೊರೆತಿದ್ದು ನೇಮಕಾತಿ ಇಲ್ಲ. ಯುಪಿಎಸ್ಸಿ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲಿ ಪರೀಕ್ಷಾ ಶುಲ್ಕ ಅಳವಡಿಸಬೇಕು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ವಿದ್ಯಾರ್ಥಿ ಸಂಘಟನೆಯ ಆಗ್ರಹ. ಮತ್ತೆ ಬೀದಿಗಿಳಿಯಲಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ಅದರ ವತಿಯಿಂದ ಒಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಬೆಂಗಳೂರು ಚಲೋ ಮಾಡೋದಕ್ಕೆ ತಯಾರಿಗಳಾಗ್ತಾ ಇದೆ. ಯುಪಿಎಸ್ಸಿ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಪರೀಕ್ಷಾ ಶುಲ್ಕ ಅಳವಡಿಸಬೇಕು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ವಿದ್ಯಾರ್ಥಿ ಸಂಘಟನೆಯ ಆಗ್ರಹ. ಒಟ್ಟಾರೆ ವಿದ್ಯಾರ್ಥಿಗಳ ಈ ಒಂದು ಪ್ರೊಟೆಸ್ಟ್ ನಿರ್ಧಾರ ರಾಜ್ಯದಲ್ಲಿ ಕ್ರಾಂತಿ ಸೃಷ್ಟಿ ಮಾಡುತ್ತಾ? ಕಾದು ನೋಡೋಣ. ಮಾಡ್ತಾ ಇಲ್ಲ, ಅದು ನಮಗೆ ದೊಡ್ಡ ಸಮಸ್ಯೆ ಆಗಿದೆ ಸರ್. ಹಾಗಾಗಿ ನಾನು ಚಿಕ್ಕ ಮಕ್ಕಳನ್ನು ಬಿಟ್ಟು, ನನ್ನ ಹೆಸರು ದೇವಿಬಾಯಿ ಅಂತ ಹೇಳಿ, ನಾನು ಬಳ್ಳಾರಿಯಿಂದ ಇಲ್ಲಿ ಬಿಜಾಪುರಿಗೆ ಅಗಸ್ತ್ಯ ಲೈಬ್ರರಿಗೆ ಬಂದಿ. ಇಲ್ಲಿ ನಾನು ಸಂಸಾರನ ಬಿಟ್ಟು ಇಲ್ಲಿ ಬಂದಿದ್ದೆ ಸರ್. ಯಾಕಂದ್ರೆ ನನ್ನ ಮಕ್ಕಳು ಚಿಕ್ಕವರಿದ್ದಾರೆ. ನಾನು ಯಾಕೆ ಇಲ್ಲಿ ಬಂದಿನಂದ್ರೆ ನಂದೊಂದು ಗುರಿ, ನಾನು ಒಬ್ಬ ಶಿಕ್ಷಕಿ ಆಗ್ಬೇಕು ಅನ್ನೋ ಒಂದು ಗುರಿ. ಆ ಗುರಿನ ಇಟ್ಕೊಂಡು ಬಂದಿದ್ದೀನಂದ್ರೆ ಈ ಮಧು ಬಂಗಾರಪ್ಪ ಸರ್ ಪ್ರತಿದಿನ ಪ್ರತಿ ಕ್ಷಣ ನಾವು ಯಾವಾಗ ಒಂದು ಯೂಟ್ಯೂಬ್ ಆಗಲಿ ಒಂದು ಚಾನಲ್ ನ್ಯೂಸ್ ಚಾನಲ್ ಆಗಲಿ ಓಪನ್ ಮಾಡಿದಾಗ ಈ ಜೂನ್ ಅಕಾಡೆಮಿಕ್ ಇಯರಲ್ಲಿ ನಾವು ಫಸ್ಟ್ ಕನ್ಫರ್ಮ್ ಮಾಡ್ತೀವಿ, ಇಷ್ಟರಲ್ಲಿ ನಾವು ತಗೋತೀವಿ ಅಂತೇಳಿ ಹೇಳ್ತಾರೆ. ಬಟ್ ನಮ್ಗೆ ಆ ಭರವಸೆನ ನಾವು ನಂಬ್ಕೊಂಡು ಇಲ್ಲಿ ಬಂದಿವಿ, ಆದರೆ ಅವರು ಕನ್ಫರ್ಮೇ ಮಾಡ್ತಾ ಇಲ್ಲ. ಅದು ನಮಗೆ ದೊಡ್ಡ ಸಮಸ್ಯೆ ಆಗಿದೆ ಸರ್. ಹಾಗಾಗಿ ನಾನು ಚಿಕ್ಕ ಮಕ್ಕಳನ್ನು ಬಿಟ್ಟು ಬಂದಿನಲ್ಲ, ನನಗೆ ತುಂಬ ದುಃಖ ಆಗ್ತಾ ಇದೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ, ಆದಷ್ಟು ಬೇಗ ಕನ್ಫರ್ಮ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ ಸರ್. ನನ್ನ ಹೆಸರು ದೇವಿಬಾಯಿ ಅಂತ ಹೇಳಿ ಯಾವುದೇ ನೇಮಕಾತಿ ಆಗ್ಲಿಲ್ಲ. ಇದನ್ನ ನಾವು ಖಂಡಿಸಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡಿದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ. ಆಗಸ್ಟ್ 11ನೇ ತಾರೀಕು. ಅದಾದ್ಮೇಲೆ ಒಂದ್ ತಿಂಗಳಲ್ಲಿ ನೀವು ಒಳ ಮೀಸಲಾತಿ ರಿಪೋರ್ಟ್ ಬಂತು. ಅದಾದ್ಮೇಲೆ ಒಂದ್ ತಿಂಗಳಾದ್ಮೇಲೆ ತಿರ್ಗಾ ಮತ್ತೆ ಸರ್ಕಾರ ಏನೋ ನೇಮಕಾತಿ ಮಾಡುತ್ತೆ ಅಂದ್ರೆ ಮಾಡಿರ್ಲಿಲ್ಲ. ಸುಮಾರು 6 ತಿಂಗಳು ವರ್ಷ ಆದ್ರೂ ನೇಮಕಾತಿ ಮಾಡಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಸೆಪ್ಟೆಂಬರ್ 25ನೇ ತಾರೀಕು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡಿದ್ವಿ ಧಾರವಾಡದಲ್ಲಿ. ಮಾಡಿದ್ವಾ ಇಲ್ವಾ? ಅದು ರಾಜ್ಯ ಮಟ್ಟ ಅಲ್ಲ, ರಾಷ್ಟ್ರ ಮಟ್ಟಕ್ಕೆ ತಲುಪಿತ್ತು. ಅದು ಯಾರಿಂದ ಅಂದ್ರೆ ವಿದ್ಯಾರ್ಥಿಗಳ ಒಗ್ಗಟ್ಟಿಂದ. ನಾವು ಒಗ್ಗಟ್ಟಾದ್ರೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈ ಸಮಾಜ ಬದಲಾವಣೆ ಆಗ್ಬೇಕಂತಂದ್ರೆ ಅದು ಯೂತ್ ಇಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದನೂ ಆಗಲ್ಲ. ಪ್ರತಿಯೊಬ್ರು ಒಗ್ಗಟ್ಟಾದ್ರೆ ಮಾತ್ರ ಏನಾದ್ರೂ ಚೇಂಜಸ್ ಆಗುತ್ತೆ. ಸರ್ಕಾರದಲ್ಲಿ ಸುಮಾರು 2,76,386 ಹುದ್ದೆ ಖಾಲಿ ಇದಾವೆ. ನಾವು ಆಗಸ್ಟ್ 11ನೇ ತಾರೀಕು ಹೋರಾಟ ಮಾಡಿದಾಗ ಕೃಷಿ ಸಚಿವರು ಬಂದು ಒಂದೇ ತಿಂಗಳ 1/3 ಆಫ್ ದಿ ವೇಕೆನ್ಸಿ ನೆಕ್ಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಇಂದ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ 1 ತಿಂಗಳಾದ್ರೂ 2 ತಿಂಗಳಾದ್ರೂ ನೋಟಿಫಿಕೇಶನ್ಸ್ ಆಗಿಲ್ಲ. ಧಾರವಾಡದ ಹೋರಾಟ ಆದ್ಮೇಲೆ ಬರೀ ಒಂದೇ ಒಂದು ನೋಟಿಫಿಕೇಶನ್ಸ್ ಆಗಿದೆ 708. ಅದರದ ಫೀಸ್ 750 ರೂಪಾಯಿ ಇದೆ. ಯುಪಿಎಸ್ಸಿ ಮಾದರಿ ತರ ಫೀಸ್ ಸ್ಟ್ರಕ್ಚರ್ ಇರಬೇಕು. ಮತ್ತೆ ಪ್ರತಿ ಇಲಾಖೆಯಿಂದ ನೋಟಿಫಿಕೇಶನ್ಸ್ ಆಗಬೇಕು. ಟೀಚರ್ಸ್ ವೇಕೆನ್ಸಿ 70,727 ಹುದ್ದೆ ಖಾಲಿ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 25,000 ಇಂದ 30,000 ಹುದ್ದೆ ಖಾಲಿ ಹುದ್ದೆ ಇದೆ. ಆದ್ರೆ ಇಲ್ಲಿವರೆಗೂ ಯಾವುದೇ ನೋಟಿಫಿಕೇಶನ್ಸ್ ಆಗಿಲ್ಲ. ಆಗಿದ್ಯಾ? ಆ ಸಚಿವರು ಹೇಳ್ತಾರೆ 2 ದಿನದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನೊಬ್ರು ಅತಿ ಶೀಘ್ರ ಅಂತ ಹೇಳ್ತಾರೆ. ಇನ್ನೊಬ್ರು ಸಚಿವರು 5,000 10,000 ವೇಕೆನ್ಸಿ 15,000 ವೇಕೆನ್ಸಿ ಮೊನ್ನೆ 30,000 ವೇಕೆನ್ಸಿ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗಿದೆ ಯಾವ್ದಾದ್ರು? ಈ ಒಂದು ಪರಿಸ್ಥಿತಿ ತಗೊಂಡ್ಬಂದಿರೋದು ಸರ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.